ಇನ್ನು ರಾಜ್ಯ ಬಿಜೆಪಿಯಲ್ಲಿ ಡೆಲ್ಲಿ ದಂಡಯಾತ್ರೆಯ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿದೆ. ಮತ್ತೆ ದೆಹಲಿಗೆ ತಲುಪಿದ್ದಾರೆ ರೆಬಲ್ಸ್ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ದೆಹಲಿ ಪರೇಡ್ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿದೆ. ಮತ್ತೆ ದೆಹಲಿಯತ್ತ ತೆರಳಿದ್ದಾರೆ ರೆಬಲ್ ನಾಯಕರು. ನಿನ್ನೆ ಸಂಜೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ ದೆಹಲಿಯತ್ತ ಪ್ರಯಾಣ ಬೆಳೆಸಿದೆ. ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಆಲ್ಮೋಸ್ಟ್ ರೆಬಲ್ ನಾಯಕರೆಲ್ಲರೂ ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿರುವಂಥದ್ದು ಡೆಲ್ಲಿ ದಂಡಯಾತ್ರೆ 2.0 ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ದೆಹಲಿಗೆ ಹೋದಂಥ ನಾಯಕರು ಅಮಿತ್ ಶಾ ಅವರನ್ನ ಭೇಟಿ ಮಾಡದೆ ವಾಪಸ್ ಆಗಿದ್ರು. ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕಿತ್ತು, ಬಟ್ ಸಾಧ್ಯ ಆಗಲಿಲ್ಲ. ಆದರೆ ಮತ್ತೆ ನಿನ್ನೆ ಪ್ರಯಾಣ ಬೆಳೆಸಿದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಬಾರಿಯ ಅಜೆಂಡಾ ಏನಾಗಿರಬಹುದು? ಇನ್ನು ದೆಹಲಿಗೆ ತೆರಳುವ ಮುನ್ನವೇ ದಾವಣಗೆರೆಯಲ್ಲಿ ಮೆಗಾ ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ಶನಿವಾರ ರಾತ್ರಿ ಸಭೆ ಮಾಡಿದ್ರಂತೆ ಈ ಎಲ್ಲ ರೆಬಲ್ ನಾಯಕರು. ಮಾಜಿ ಸಂಸದರಾಗಿರುವಂಥ ಸಿದ್ದೇಶ್ವರ್ ಅವರಿಗೆ ಸೇರಿದಂಥ ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿದ್ರು. ಅಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ನಾನು ಕೂಡ ಸಿಎಂ ಅಭ್ಯರ್ಥಿ, ಅಧ್ಯಕ್ಷ ಆಕಾಂಕ್ಷಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಹೇಳಿದ್ದಾರೆ. ಒಂದು ಕಡೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ನಿವಾಸದಲ್ಲಿ ಪೂಜೆ ಇದೆ, ಹೀಗಾಗಿ ಆ ಪೂಜೆಗೆ ಹೋಗ್ತಾ ಇದ್ದಾರೆ. ಆ ಪೂಜೆಗೆ ಹಾಜರಾಗುವ ಸಂದರ್ಭದಲ್ಲಿ ರಾಜಕಾರಣದ ಮಾತು ಕೂಡ ಇದ್ದೇ ಇರುತ್ತೆ ಅನ್ನುವ ಮಾತುಗಳು. ದೆಹಲಿಗೆ ಹೋಗುವಂತ ಸಂದರ್ಭ ಗೆಸ್ಟ್ ಹೌಸ್ನಲ್ಲಿ, ಸಿದ್ದೇಶ್ವರ್ ಅವರ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸರಿ, ಬಟ್ ಈಗ ಯಾಕೆ ಹೋಗ್ತಾ ಇದ್ದಾರೆ ಈ ನಾಯಕರು ಅಂತ ಹೇಳಿದ್ರೆ ವಿ ಸೋಮಣ್ಣ ಅವರಿಗೆ ಸೇರಿದಂಥ ನಿವಾಸ, ಅದರಲ್ಲಿ ಪೂಜೆ ಇದೆ. ಆ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ ಎನ್ನುವ ಮಾತು. ಅಷ್ಟೇನಾ ಅಂತ ಹೇಳಿದ್ರೆ ಅಲ್ಲ. ವಿ ಸೋಮಣ್ಣ ನಿವಾಸದ ಪೂಜೆಯ ನಂತರ ಲಿಂಗಾಯತ ನಾಯಕರ ಸಭೆ ಇದೆ, ಇದು ಕಾರಣ. ದೆಹಲಿಯಲ್ಲಿ ಅನೌಪಚಾರಿಕ ಚರ್ಚೆ ನಡೆಸುವಂತ ಲಿಂಗಾಯತರ ಟೀಮ್ ವಿ ಸೋಮಣ್ಣ ನಿವಾಸಕ್ಕೆ ಎಲ್ಲಾ ಸಂಸದರು, ಮುಖಂಡರು ಕೂಡ ಬರ್ತಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಪರ ನಿಲ್ಲುವಂತೆ ಪ್ರತಿಯೊಬ್ಬರ ಜೊತೆ ರೆಬಲ್ ನಾಯಕರು ಮಾತನಾಡುವ ಸಾಧ್ಯತೆ ಇದೆ. ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಭೇಟಿಗೂ ಕೂಡ ಅವಕಾಶವನ್ನ ಕೇಳ್ತಾರಂತೆ. ಪ್ರಹ್ಲಾದ್ ಜೋಶಿ ಅವರ ಮುಖೇನ ಅಮಿತ್ ಶಾ ಅವರ ಭೇಟಿ ಅಂತ ಹೇಳಿ. ಈ ಹಿಂದೆ ಇದೇ ನಾಯಕರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಭೇಟಿ ಆಗಿರಲಿಲ್ಲ, ಟೈಮ್ ಕೊಟ್ಟಿರಲಿಲ್ಲ. ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾವ ಮುಖೇನ ಅಂತ ಹೇಳಿದ್ರೆ ವಿ ಸೋಮಣ್ಣ ಅವರ ನಿವಾಸದ ಪೂಜೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಅವರ ಮುಖೇನ ಅಮಿತ್ ಶಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಓಕೆ, ಅದಾಯ್ತು, ಬಟ್ ಫಾರ್ಮುಲಾ ಏನು?